ರೈತ ಹುತಾತ್ಮರ ತ್ಯಾಗ ವ್ಯರ್ಥವಾಗದಿರಲಿ ರವಿ ಪಾಟೀಲ್. ಬಿಡಿಯಲ್ಲಿ ಅದ್ದೂರಿಯಾಗಿ ಜರುಗಿದ 46ನೇ ರೈತ ಹುತಾತ್ಮ ದಿನಾಚರಣೆ. ದೇಶದ ಜನರ ಹೊಟ್ಟೆ ತುಂಬಿಸುವ ರೈತನೇ ಇಂದು ತನ್ನ ಬದುಕಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನ್ನ ನೀಡುವ ಕೈಗಳು ಸಾಲದ ಸುಳಿಯಲ್ಲಿ ಸಿಲುಕುವೆ. ಬೆಳೆದ ಬೆಳೆಗೆ ಸೂಕ್ತ ಬೆಲೆಯನ್ನ ಸಿಗದೆ ರೈತ ಸಂಕಷ್ಟದಲ್ಲಿದ್ದಾನೆ. ಇಂತಹ ಸಂದರ್ಭದಲ್ಲಿ ರೈತ ಹುತಾತ್ಮರ ತ್ಯಾಗವನ್ನ ಸ್ಮರಿಸುವುದು ಕೇವಲ ಒಂದು ದಿನದ ಆಚರಣೆಯಾಗದೆ ರೈತರ ಹಕ್ಕುಗಳಿಗಾಗಿ ನಡೆಯುವ ನಿರಂತರ ಹೋರಾಟಕ್ಕೆ ಪ್ರೇರಣೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ನೇಗಿಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಕರೆ ನೀಡಿದರು. ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ಜ್ಞಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ನೇಗಿಲ ಯೋಗಿ ರೈತ ಸೇವಾ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 46ನೇ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರೈತ ಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ರೈತ ಹೋರಾಟದಲ್ಲಿ ಹುತಾತ್ಮರಾದ ರೈತರ ಭಾವಚಿತ್ರಗಳಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಹುತಾತ್ಮ ರೈತರ ತ್ಯಾಗವನ್ನ ಸ್ಮರಿಸಿ ಅವರ ಹೋರಾಟದ ಹಿನ್ನೆಲೆ ಹಾಗೂ ರೈತ ಸಮುದಾಯದ ಇಂದಿನ ಸ್ಥಿತಿಗತಿಯ ಕುರಿತು ಕಾರ್ಯಕ್ರಮದಲ್ಲಿ ಗಂಭೀರ ಚರ್ಚೆ ನಡೆಯಿತು. ರೈತನ ಬೆವರು ಬೇಕು, ಆದರೆ ರೈತನ ನೋವು ಕಾಣೋದಿಲ್ವೇ? ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರವಿ ಪಾಟೀಲ್, ರೈತ ದೇಶದ ಬೆನ್ನೆಲುಬು ಎಂದು ಹೇಳುವುದು ಕೇವಲ ಭಾಷಣಗಳಿಗೆ ಸೀಮಿತವಾಗಬಾರದು. ರೈತನ ಬದುಕು ಸುಧಾರಿಸುವಂತಹ ನೈಜ ನೀತಿಗಳು ಹಾಗೂ ಪರಿಣಾಮಕಾರಿ ಕ್ರಮಗಳು ಜಾರಿಯಾಗಬೇಕು ಎಂದು ಒತ್ತಾಯಿಸಿದರು. ಇಂದು ರೈತ ಬಿತ್ತನೆ ಬೀಜದಿಂದ ಹಿಡಿದು ರಸಗೊಬ್ಬರ, ಔಷಧಿ, ವಿದ್ಯುತ್ ಹಾಗೂ ಕೂಲಿ ವೆಚ್ಚದವರೆಗೆ ಎಲ್ಲವನ್ನ ದುಬಾರಿ ದರದಲ್ಲಿ ಖರೀದಿಸುತ್ತಿದ್ದಾನೆ. ಆದರೆ ಬೆಳೆ ಕೈಗೆ ಬಂದಾಗ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದ ಮಧ್ಯವರ್ತಿಗಳ ಹಾವಳಿ ಹಾಗೂ ಅನಿಶ್ಚಿತತೆಯಿಂದ ರೈತ ನಷ್ಟ ಅನುಭವಿಸುವಂತಾಗಿದೆ. ರೈತನ ಉತ್ಪನ್ನಕ್ಕೆ ಬೆಲೆ ನಿಗದಿ ಮಾಡುವ ಹಕ್ಕು ರೈತನಿಗಿಲ್ಲದಿರುವುದು ಇಂದಿನ ಕೃಷಿ ವ್ಯವಸ್ಥೆಯ ದೊಡ್ಡ ದುರಂತವಾಗಿದೆ ಎಂದು ಅವರು ಹೇಳಿದರು. ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆಯಬೇಕಾದರೆ ಕೇವಲ ಘೋಷಣೆಗಳು ಸಾಲದು. ಸರ್ಕಾರಗಳು ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ರೈತರ ಹಿತಾಸಕ್ತಿಯನ್ನ ಕೇಂದ್ರವಾಗಿಟ್ಟುಕೊಂಡು ನೀತಿಗಳನ್ನು ರೂಪಿಸಬೇಕು. ರೈತರು ಒಗ್ಗಟ್ಟಿನಿಂದ ಸಂಘಟಿತರಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳು ಮತ್ತಷ್ಟು ಗಂಭೀರವಾಗಲಿದೆ ಎಂದು ರವಿ ಪಾಟೀಲ್ ಎಚ್ಚರಿಕೆಯನ್ನ ನೀಡಿದರು. ರೈತರ ಹಕ್ಕುಗಳಿಗಾಗಿ ಹೋರಾಡಿ ಹುತಾತ್ಮರಾದ ರೈತರ ತ್ಯಾಗವನ್ನ ಸ್ಮರಿಸುವುದು ಕೇವಲ ಭಾವಚಿತ್ರಕ್ಕೆ ಹಾರ ಹಾಕುವುದರಿಂದ ಮುಗಿಯಬಾರದು. ಅವರ ಹೋರಾಟದ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ರೈತರ ಹಕ್ಕುಗಳಿಗಾಗಿ ನಿರಂತರವಾಗಿ ಧ್ವನಿ ಎತ್ತುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದರು. ರೈತ ಬದುಕಿದರೆ ದೇಶ ಬದುಕುತ್ತದೆ. ರೈತನನ್ನ ನಿರ್ಲಕ್ಷಿಸಿ ಯಾವುದೇ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ರೈತನ ಸಮಸ್ಯೆಗಳನ್ನು ಕಡೆಗಣಿಸುವ ಆಡಳಿತ ವ್ಯವಸ್ಥೆಯ ವಿರುದ್ಧ ರೈತ ಸಮುದಾಯ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕು ಎಂದು ರವಿ ಪಾಟೀಲ್ ಹೇಳಿದರು. ಕಾರ್ಯಕ್ರಮದ ಅಂಗವಾಗಿ ಸಮಾಜದ 3 ಪ್ರಮುಖ ಶಕ್ತಿಗಳಾದ ಶಿಕ್ಷಕರು, ಸೈನಿಕರು ಹಾಗೂ ರೈತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ದೇಶಕ್ಕೆ ಜ್ಞಾನ ನೀಡುವ ಶಿಕ್ಷಕರು, ದೇಶದ ಗಡಿಯನ್ನ ಕಾಯುವ ಸೈನಿಕರು ಹಾಗೂ ದೇಶದ ಜನರಿಗೆ ಅನ್ನ ನೀಡುವ ರೈತರ ಸೇವೆಯನ್ನ ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ರೈತ ಹುತಾತ್ಮರ ತ್ಯಾಗವನ್ನ ಸ್ಮರಿಸಿ ರೈತರ ಹಕ್ಕುಗಳಿಗಾಗಿ ಹೋರಾಟದ ಸಂಕಲ್ಪದೊಂದಿಗೆ ನಡೆದ ಈ ಕಾರ್ಯಕ್ರಮವು ರೈತ ಸಮುದಾಯದಲ್ಲಿ ಹೊಸ ಜಾಗೃತಿ ಮೂಡಿಸಿತು. ರೈತನ ಬೆವರು ದೇಶವನ್ನ ಕಟ್ಟುತ್ತದೆ, ಆದರೆ ರೈತನ ಕಣ್ಣೀರು ದೇಶದ ಅಭಿವೃದ್ಧಿಯ ಕನ್ನಡಿ ಆಗಬಾರದು. ರೈತನ ಬದುಕು ಬದಲಾಗುವವರೆಗೂ ರೈತ ಹೋರಾಟ ನಿಲ್ಲಬಾರದು. ಇದೇ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಭೀಮಪ್ಪ ಕುರುಬರ್, ಜಿಲ್ಲಾಧ್ಯಕ್ಷ ಕಲ್ಲಪ್ಪ ಹರಿಮಾಲ್, ಕಿತ್ತೂರು ತಾಲೂಕು ಅಧ್ಯಕ್ಷ ವೀರಭದ್ರ ತುರುಮುರಿ, ಬೈಲಹೊಂಗಲ ಅಧ್ಯಕ್ಷ ಸೋಮಲಿಂಗ, ಖಾನಾಪುರ ಅಧ್ಯಕ್ಷ ಮನೋಹರ ಸುಳಿಬಾವಿ ಹಾಗೂ ಪರಶುರಾಮ್ ಪಾಟೀಲ್, ಶಂಕರ್ ಮಹಾಜನ್, ಕಲ್ಲಪ್ಪ ರಪಾಟೆ, ಇತರೆ ನೂರಾರು ರೈತ ಮುಖಂಡರು, ಶಾಲಾ ಶಿಕ್ಷಕರು, ಸೈನಿಕರು ಉಪಸ್ಥಿತರಿದ್ದರು. ರೈತ ಬದುಕಿದ್ರೆ ದೇಶ ಬದುಕುತ್ತದೆ. ಶ್ರೀ ಲಿಂಗಾನಂದ ಪ್ರಭುಗಳು, ಹೊಸಕೆರೆ ಮಠ, ಹುಲಿಕಟ್ಟಿ ಶ್ರೀಗಳ ನುಡಿ. ರೈತ ದೇಶದ ಬೆನ್ನೆಲುಬು ಎಂದು ಕೇವಲ ಭಾಷಣಗಳಲ್ಲಿ ಹೇಳುವುದರಿಂದ ರೈತನ ಬದುಕು ಬದಲಾಗುವುದಿಲ್ಲ. ಬಿತ್ತನೆ ಬೀಜದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆಯಬೇಕು. ರೈತ ಬೆಳೆಗಳಿಗೆ ನ್ಯಾಯಯುತ ಬೆಲೆ, ಕೃಷಿ ವೆಚ್ಚಕ್ಕೆ ಅನುಗುಣವಾದ ಆದಾಯ ಹಾಗೂ ರೈತರ ಹಕ್ಕುಗಳಿಗೆ ಕಾನೂನುಬದ್ಧ ರಕ್ಷಣೆ ದೊರೆಯಬೇಕು. ರೈತ ಹುತಾತ್ಮರ ತ್ಯಾಗವನ್ನ ವರ್ಷಕ್ಕೊಮ್ಮೆ ಸ್ಮರಿಸುವುದಷ್ಟೇ ಸಾಕಾಗದು. ರೈತರ ಹಕ್ಕುಗಳಿಗಾಗಿ ಅವರು ನಡೆಸಿದ ಹೋರಾಟದ ಕಿಚ್ಚನ್ನ ಮುಂದುವರಿಸುವುದೇ ನಿಜವಾದ ಗೌರವ. ರೈತನ ಕಣ್ಣೀರಿನಿಂದ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ರೈತನ ಬದುಕು ಬದಲಾದಾಗ ಮಾತ್ರ ನಿಜವಾದ ಅಭಿವೃದ್ಧಿ ಸಾಧ್ಯ ಎಂದು ಶ್ರೀಗಳು ಹೇಳಿದರು. ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹುಬ್ಬಳ್ಳಿ, ಪ್ರಜಾಪವರ್ ನ್ಯೂಸ್, ಖಾನಾಪುರ.
ಭಾರತ ದೇಶದಲ್ಲಿ ಮುಳ್ಳಾಗಿರ್ಬೋದು, ಭಾಳ ಅದ ಎರಡು ದೇಶಗಳು ಬಂದ್ರೆ ನಮಗ ಎಲ್ಲ ರೀತಿಯೊಳಗ ಯುದ್ಧಗಳು ನಡೆದಾವ, ಹೋರಾಟಗಳು ನಡೆದಾವ, ಸಂಘಗಳಾಗ್ಯಾವ, ಸಾಕಷ್ಟು ರೈತರು ಸೈನಿಕರು ಸಾಕಷ್ಟು ಜನ ಶಿಕ್ಷಕರು ಕೂಡ ಇಟ್ಕೊಳ್ಳೋದು ನಾಶ ಆಗಿದೆ. ತಮ್ಮ ಪ್ರಾಣವನ್ನ ಹುತಾತ್ಮರನ್ನಾಗಿ ಮಾಡ್ಕೊಂಡ ತಾಯಿ ಭಾರತ ಮಾತೆಯ ಸೇವೆಗಾಗಿ ತಮ್ಮ ಪ್ರಾಣವನ್ನ ನೀಡಿದ್ದಾರೆ. ಅವರು ನೀಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ದಿವಸ ಈ ಕಾರ್ಯಕ್ರಮ ಮಾಡಕ್ಕೆ ನಮಗೆ ಈಗಿಷ್ಟು ತಾಕತ್ತು ಮಾತಾಡ್ಕೊಂಡು ಮಾಡೋದು. ಅವರು ಪ್ರಾಣ ತ್ಯಾಗ ಮಾಡಿಲ್ಲ ಅಂತಂದ್ರೆ ಇವತ್ತು ದಿವಸ ನಾವು ಈ ಕಾರ್ಯಕ್ರಮ ಅಂದ್ರೆ ನಾವು ಇಷ್ಟು ಚಂದ ನಮ್ಮ ಊರಾಗ ಅಭ್ಯಾಸದಿಂದ ನಾವು ಇಷ್ಟು ಚಂದ ನಾವು ಬೆಳೀತಿಲ್ಲ ಬಿತ್ತಿದ್ದಿಲ್ಲ, ಯಾವುದೇ ರೀತಿಯ ಕಾರ್ಯಕ್ರಮ ಬಂದ್ರೆ ಯಾವುದೇ ರೀತಿಯ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತಿಲ್ಲ ಅಂತ ನಮ್ಮ ಅಪ್ಪಗೆ ಅರ್ಥ ಮಾಡ್ಕೊಂಡಂತ ರೈತ ಬಾಂಧವರು. ಯಾಕಂದ್ರೆ ಭಯಂಕರ ಬಡತನ ಪೀಡಿತವಾದ ದೈವ ಅಂತ ಹೇಳಿಲ್ಲ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರೈತರ ವಿಚಾರದಲ್ಲಿ ಕಣ್ಣು ಮುಚ್ಕೊಂಡು ಕೂತಿರ್ತಾವ. ಹೇಳಕಟ್ಟೊಮ್ಮೆ ನಾವು ರೈತ ಇನ್ನೂ ಅನೇಕ ಸಮಸ್ಯೆಗಳಾದ, ಆದರೆ ಯಾವ ಸಮಸ್ಯೆಗೂ ಯಾವ ಸರ್ಕಾರಗಳು ಸ್ಪಂದಿಸ್ತಿಲ್ಲ ಬಂದರೆ ಕಾರಣ ನಮ್ಮಲ್ಲಿ ಒಟ್ಟಂಗಿರುವುದು ತೋರಿಸಿಕೊಳ್ಳಿ. ನಮ್ಮಲ್ಲಿ ಒಟ್ಟಂಗಿನ ಕೆಟ್ಟತನ ಏನಪ್ಪ ಅಂದ್ರೆ ಎಲ್ಲ ಸರ್ಕಾರಗಳು ಆ ಟೈಮ್ ನಮ್ಮ ತಾತರ ಬಂದಿರ್ತಾವ. ಇವತ್ತು ಸ್ವಾರ್ಥ ಭೂಮಿಕೆಯನ್ನ ಇವತ್ತು ಯಾವ ಸರ್ಕಾರ ನಮಗೆ ದಾರಿ ಮಾಡ್ತಾ ಇಲ್ಲ. ಇವತ್ತು ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಅನ್ನದಾನ ಪ್ರಭುಗಳಿಗೆ, ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ನಮ್ಮ ಈ ಶಿಕ್ಷಕರು ಇವತ್ತು ಇದೊಂದು ಸ್ವಲ್ಪ ಹೇಳ್ತೀನಿ ಗುರುಗಳು ಇವತ್ತ ಕಾಕಿ ಕಡೆಯಿಂದ ನಮಗೆ ಹೆಚ್ಚುವಂತ ಕೆಲಸ ಬಂದಿದೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿಗೆ ಮುಗಿಸುವಂತ ಕೆಲಸ ಮಾಡಬೇಕು. ನಮ್ಮ ನ್ಯಾಯ ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಛಲ ಭೂಮಿಕೆಯನ್ನ ನಾವು ಅಧಿಕಾರಿಗಳ ಮುಂದೆ ನಾವು ನ್ಯಾಯ ಕೊಡಬೇಕು. ಯಾಕಪ್ಪ ಅಂದ್ರೆ ಇವತ್ತ 5 ಕೋಟಿ ಸಮಯ ಅಲ್ಲ, ನಿಮ್ಮೆಲ್ಲ ಹೇಳ್ತೇನೆ. ಇವತ್ತು ಇದೇ ಕಾರಣಕ್ಕೂ ನಾನು ಇಲ್ಲ. ಇವತ್ತು ಕೋರ್ಟ್ ಸ್ಟೇಜ್ ಕುರ್ಸಿಂದ ಎಲ್ಲ ಕೆಲಸ ಮಾಡ್ತಾರ. ನಿನ್ನೆ ನೋಡಿದ ಬೇರೆ ಮಾಡ್ತಾರೆ. ಇವತ್ತು ಆರ್ಗಾಮಚ್ಚೆ ಬೈಪಾಸ್ ಹೈವೇ ಅಂತ ಆಗಿದ್ದಾರೆ. ಆ ನಮ್ಮ ಹೆಸರಲ್ಲೇ ಉಂಟಾಗಿದ್ದರಿಂದ ನ್ಯಾಷನಲ್ ಹೈವೇ ಬೈಪಾಸ್ ಅಂತ ಆಗೈತಿ. ಯಾಕಂದ್ರೆ ನಾವು ಕಡಿಮೆ ಮಾಡ್ಬೇಕಾದ್ರೆ 45 ಟೈಮ್ ಐತಿ. ಇವತ್ತು ಅಧಿಕಾರಿಗಳು ನಾವು ಆಯ್ಕೆ ಮಾಡಿದಂತ ಸರ್ಕಾರಗಳು ಹೇಳಿದ್ರು ಅಂದ್ರೆ ಅರ್ಧ ಭಾಷೆಗಳ ಹೆಸರು ಬರ್ತದೆ. ಅದರಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿದ್ದಂತ ಎಲ್ಲ ನೇಗಿಲಿ ಹೋಗಿ ರಾಜ್ಯ ಹಾಗೂ ತಾಲೂಕು ಜಿಲ್ಲೆ ಪದಾಧಿಕಾರಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ 80ರ ದಶಕದಲ್ಲಿ ರೈತರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿ ಸರ್ಕಾರದ ವಿರುದ್ಧ ಸಿಡಿದ ರೈತ ಹುತಾತ್ಮವನ್ನು ಮನದಂಡಿಸುತ್ತ ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅನ್ನದಾತ ಪ್ರಭುಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಈ ನಮ್ಮ ಶಿಕ್ಷಕರು ಹೇಳಿದ್ರು, ಆಮೇಲೆ ಇನ್ನೊಬ್ಬರು ಶಿಕ್ಷಕರು ಹೇಳಿದ್ರು, ರೈತರಿಗೆ ಏನ್ ರೀತಿ ಕಷ್ಟಗಳಂತೇಳಿ ಇವತ್ತಿನ ದಿವಸ ನಮಗೆ ದುಃಖದ ಸಂಗತಿ ಬಂದರೆ ಮೊದಲನೇದಾಗಿ ಹೇಳ್ತಾರೆ ನಮ್ಮ ಅನ್ನದಾತ ಪ್ರಭುಗಳಿಗೆ. ಅವಾಗ ಟ್ಯಾಕ್ಟರ್ ಮೇಲೆ ಹಾಕಿದ್ರು, ಈ ಬ್ಯಾಂಕಿನವರು ಕಿರ್ಕೊಳ್ಳೋದು ಬಹಳಷ್ಟು ನಮ್ಮ ರೈತರಿಗೆ. ಇವತ್ತ ಪೊಲೀಸ್ ಇಲಾಖೆಯನ್ನು ಕರ್ಕೊಂಡ ಇಡೀ ನಮ್ಮ ರೈತಾಪಿ ಸರ್ವಾಂಗೀಣ ಜನರನ್ನ ತುಳಿಯುವಂತ ಕೆಲಸ ಈ ಅಧಿಕಾರಿಗಳ ಮಾಡೋದಿಲ್ಲ. ಆಗಿನ ಟೈಮ್ದಾಗ ಹೋಗೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತಿಂದ ಮಹಾನ್ ನಾಯಕರು ಪ್ರೊಫೆಸರ್ ನಂಜೂರ ಸ್ವಾಮಿ ಅವರು ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತೊಬ್ಬರು ಪ್ರೊಫೆಸರ್ ಇದ್ರು ಸರ್. ರೈತರಿಗೆ ಆಗುವಂತ ದೇಶ ಮತ್ತು ರಾಜ್ಯದ ಕಷ್ಟ ಮೌಲ್ಯಗಳನ್ನು ನೋಡಿ ಆ ನೌಕರಿಗೆ ರೈತರ ಬಾಳನ್ನ ಹಸನಾಗಿರಬೇಕು. ರೈತರು ನಾಡಿನ ಕಣ್ಣಂಗೂ ದೇಶದ ಕಣ್ಣಂಗೂ ಅಂತಕ್ಕಂಥದ್ದು
ಇಂಥ ಒಂದು ಸಂದರ್ಭದಲ್ಲಿ ರೈತರು ಅನ್ನಕ್ಕೆ ಪರದಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹುಲಿಕಟ್ಟಿಯ ಮಹಾಸ್ವಾಮಿಗಳಿಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದ ನನ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೇಗಿಲಿಗಿ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಪಾಟೀಲ್ ಹಾಗೂ ಜಿಲ್ಲಾ ಸಂಘದ ಅಧ್ಯಕ್ಷರೇ ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಿರ್ತಕ್ಕಂಥ ಯಾವತ್ತು ತಾಲೂಕ ರೈತ ಅಧ್ಯಕ್ಷರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅನ್ನದಾತರಿಗೆ ನನ್ನ ನಮನಗಳನ್ನು ತಿಳಿಸುತ್ತಾರೆ. ಇವತ್ತಿನ ದಿವಸ ಈ 46ನೇ ರೈತ ದಿನಾಚರಣೆಯ ನಿಮಿತ್ತವಾಗಿ ಅವರಿಗೆ ಒಂದು ಗೌರವ ನಮನವನ್ನು ಸಲ್ಲಿಸತಕ್ಕಂಥ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಭಾವಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವು ನೋಡಲು ಆತ್ಮೀಯರೇ, ಅನ್ನದಾತರೆ, ನಾವೆಲ್ಲ ಭಾರತೀಯರು. ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ.